ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಹಿರಿಯೂರಿನಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಈವರೆಗೆ ಬರ ಪರಿಶೀಲನಾ ಸಭೆಗಳು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ನಡೆಯುತ್ತಿದ್ದವು. ಆದರೆ ಈ ಬಾರಿ ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ದಾವಣಗೆರೆ ಭಾಗದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅನುಕೂಲವಾಗುವಂತೆ ಹಿರಿಯೂರಿನಲ್ಲಿ ಸಭೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಶಿಕ್ಷಣ ಕ್ಷೇತ್ರದ ಕುರಿತು ಮಾತನಾಡಿದ ಸಿಎಂ, ಸಿಬಿಎಸ್ಇ, ಐಸಿಎಸ್ಸಿ ಸೇರಿದಂತೆ ದೊಡ್ಡ ಖಾಸಗಿ ಶಾಲೆಗಳು ಗ್ರಾಮೀಣ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಶಿಕ್ಷಕರ ಕೊರತೆಯನ್ನು ನೀಗಿಸಿ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶ ಸರ್ಕಾರದ್ದಾಗಿದೆ ಎಂದು ತಿಳಿಸಿದರು. ಜೊತೆಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿ ಲಭ್ಯವಾಗುವ ಶೇಕಡಾ 2% ಅನುದಾನವನ್ನು ಗ್ರಾಮೀಣ ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗೆ ಬಳಸುವ ಯೋಜನೆ ರೂಪಿಸಲಾಗಿದೆ ಎಂದರು. ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಈ ವಿಚಾರವನ್ನು ಸಂಸತ್ನಲ್ಲಿ ಪ್ರಸ್ತಾಪಿಸಿ ಸಂಬಂಧಿತ ಸಚಿವರ ರಾಜೀನಾಮೆಗೂ ಆಗ್ರಹಿಸಲಾಗಿದೆ ಎಂದು ಹೇಳಿದರು. ಬಿಜೆಪಿ ಪ್ರತಿಭಟನೆ ಕುರಿತು ಕೇಳಿದ ಪ್ರಶ್ನೆಗೆ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಪ್ರತಿಭಟನೆ ನಡೆಸುವುದು ಅವರ ಹಕ್ಕು ಎಂದು ಪ್ರತಿಕ್ರಿಯಿಸಿದರು. ಬಿಡದಿ ರೈತರ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಕುರಿತು ಮಾತನಾಡಿದ ಡಿಕೆ ಶಿವಕುಮಾರ್, ರೈತರು ನಮ್ಮ ಜನ, ಯಾರ ಮೇಲೂ ಒತ್ತಡ ಹೇರುವ ಅಥವಾ ತೊಂದರೆ ಕೊಡುವ ಪ್ರಶ್ನೆ ಇಲ್ಲ. ಎಲ್ಲರೂ ಒಟ್ಟಾಗಿ ಬದುಕಬೇಕು. ಈ ವಿಚಾರದಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ವರದಿ ಹರೀಶ್, ಚಿತ್ರದುರ್ಗ. ಮಾಯಿಶ್ಚರ್ ಎಷ್ಟಿದೆ ಅಂತ ಈ ಕ್ರಾಪ್ ಎಷ್ಟು ಜನ ಇದೆ? ಎಷ್ಟು ಜನದ್ದು ಇದು ಬೆಳೆ? ಇದು ಈಗ ಹಾಕಿರೋದು ಸರ್ 45 ದಿನದ ಬೆಳೆ ಸರ್. ಅಂದ್ರೆ ಒಂದೂವರೆ ತಿಂಗಳ. ಹೌದು ಸರ್. ಬಿಡ್ರಿ ಅವ್ರು ಹೋಗ್ಲಿ ಮಾತಾಡ್ಲಿ. ಇಲ್ಲಿ ಬ್ಲಾಕ್ ಗಿಡ ನೋಡಿ ಸರ್. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮಾಯಿಶ್ಚರ್ ಎಷ್ಟಿದೆ ಅಂತ ಈ ಕ್ರಾಪ್ ಎಷ್ಟು ಜನ ಇದೆ? ಎಷ್ಟು ಜನದ್ದು ಇದು ಬೆಳೆ? ಇದು ಈಗ ಹಾಕಿರೋದು ಸರ್ 45 ದಿನದ ಬೆಳೆ ಸರ್. ಅಂದ್ರೆ ಒಂದೂವರೆ ತಿಂಗಳ. ಹೌದು ಸರ್. ಬಿಡ್ರಿ ಅವ್ರು ಹೋಗ್ಲಿ ಮಾತಾಡ್ಲಿ. ಇಲ್ಲಿ ಬ್ಲಾಕ್ ಗಿಡ ನೋಡಿ ಸರ್. ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀರಾ? ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮುಂದಿನ ಸಚಿವ ಟಿ ರಘುಮೂರ್ತಿ ಅವರಿಗೆ, ಜನಪ್ರಿಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬರಿಗೆ, ಡಿಕೆ ಶಿವಕುಮಾರ್ ಸಾಹೇಬರಿಗೆ.
ಇದೆ ಆ ಕ್ರೈಟೀರಿಯಾ ಪ್ರಕಾರ ಒಂದಕ್ಕೆ ನಾವು ಅದನ್ನೆಲ್ಲ ಡೀಟೇಲ್ ತೆಗೆದುಕೊಳ್ತೀವಿ. ಇನ್ನು ಟೈಮ್ ಬೇಕು ಅದಕ್ಕೆ. ಪ್ಯಾರಾಮೀಟರ್ ಇದೆ, ಆ ಪ್ಯಾರಾಮೀಟರ್ ಪ್ರಕಾರ ನಾವು ಮಾನದಂಡ ಇದೆ, ಕನ್ನಡದಲ್ಲಿ ಹೇಳ್ತೀನಿ, ಮಾನದಂಡ ಇದೆ, ಆ ಮಾನದಂಡ ಪ್ರಕಾರ ನಾವು ಮಾಡ್ತೀವಿ. ಹೋಗಿ ಬರೀ ಇದನ್ನ ಪಾಸಿಟಿವ್ ಆಗಿ ಅಪ್ರೋಚ್ ಮಾಡಿಕೊಂಡು ಸಮಸ್ಯೆಗಳನ್ನ ಪರಿಹಾರ ಕಂಡುಹಿಡಬೇಕು. ಸಮಸ್ಯೆಗಳ ಪರಿಹಾರ ಕಂಡುಹಿಡದೆ ಬರೀ ಏನೋ ಒಂದು ಹಾಕಿ ಪರಿಶೀಲಿಸಿ ಅದು ನೋಡಿ ಅದು ತಗೊಬನ್ನಿ ಅಂತ ತಿರ್ಸೋವಂಥ ಕೆಲಸ ಆಗಬಾರ್ದು. ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತೇಳಿ ಈಗಾಗಲೇ ನಾನು ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಸೊ ಈಗಾಗಲೇ ನಾಳಿದ್ದು ಸೋಮವಾರ ನಾನೆಲ್ಲ MP ಗಳು ಕೂಡ ನಮ್ಮ ಕೆಲವು ಸೀನಿಯರ್ ಮಿನಿಸ್ಟರ್ಸು ನಾವು ಭೇಟಿ ಮಾಡ್ತಾ ಇದ್ದೀವಿ ಡೆಲ್ಲಿಗೆ. MP ಗಳೆಲ್ಲ ಈಗ ಪಾರ್ಲಿಮೆಂಟ್ ನಡೀತಾ ಇದೆ, ಅವರು ಕೂಡ ನಾನು ಎಲ್ಲರೂ ಕೂಡ ಕೆಲವೊಂದು ಏನೇನು ನಮ್ಮ ರಾಜ್ಯದ ಸಮಸ್ಯೆ ಏನೇನಿದೆ, ನೀರಾವರಿ ವಿಚಾರ ಇರ್ಬೋದು, ರಾಜ್ಯದ ಸಮಸ್ಯೆ ಇರ್ಬೋದು, ಎಲ್ಲ ಕೂಡ ಅವ್ರಿಗೆ ತಿಳಿಸ್ಬೇಕಾಗಿದೆ. ಅವರು ಪಾರ್ಲಿಮೆಂಟಲ್ಲಿ ಏನು ಹೋರಾಟ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ತಿಳಿಸ್ಬೇಕಾಗಿದೆ. ಅದಕ್ಕೆ ನಾವು ಒಂದು 5-6 ಜನ ಮಿನಿಸ್ಟರ್ಸು, ಸೀನಿಯರ್ ಮಿನಿಸ್ಟ್ರು ಜಯಚಂದ್ರನವರು ನಾವೆಲ್ಲ ಹೋಗಿ ಡೆಲ್ಲಿಗೆ ಹೋಗಿ ಭೇಟಿ ಮಾಡಿ MP ಗಳ ಹತ್ರ ವಿಚಾರವನ್ನು ನಾವು ಅವ್ರಿಗೆ ಸಹಕಾರ ಕೂಡ ನಾವು ಕೋರಿದೆ. MP ಗಳ ಮೀಟಿಂಗ್ ಕೂಡ ನಾನು ಡೆಲ್ಲಿಯಲ್ಲಿ ಮೀಟಿಂಗ್ ಮಾಡ್ತೀನಿ. ಆಮೇಲೆ ಆಲ್ ಪಾರ್ಟಿ ಮೀಟಿಂಗ್ ಕೂಡ ನಾನು ನಿರ್ವಹಿಸ್ತೇನೆ.